ನೋಡಿ, ಹಾವೇರಿಯಲ್ಲಿ ನಾವು ಹೇಳ್ತಾ ಇದ್ವಿ ಕಾಂಗ್ರೆಸ್ ಸರ್ಕಾರ ಸಾಧನಾ ಸಮಾವೇಶವನ್ನ ನಡೆಸ್ತಾ ಇದೆ. ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಇವರಿಬ್ಬರ ಬಾಡಿ ಲ್ಯಾಂಗ್ವೇಜ್ ಹೇಗಿರುತ್ತೆ ಅಂತ. ಸೊ ಇನ್ನೊಂದು ಕಡೆಗೆ ಏನಿದು ಸಾಧನಾ ಸಮಾವೇಶ, ಇದ್ರಲ್ಲಿ ಏನಾಗುತ್ತೆ ಅನ್ನೋದ್ರ ಡೀಟೇಲ್ಸ್ ಕೊಡ್ತೀವಿ. ಭೂ ಗ್ಯಾರಂಟಿ ಸಮರ್ಪಣಾ ಹೆಸರಲ್ಲಿ ಸಾಧನಾ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ. ಸರ್ಕಾರಕ್ಕೆ 1000 ದಿನಗಳು ಪೂರೈಸಿದ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಲಾಗ್ತಾ ಇದೆ. ಕಾರ್ಯಕ್ರಮದಲ್ಲಿ 1 ಲಕ್ಷ ಕುಟುಂಬಗಳಿಗೆ ಭೂಮಿಯ ಹಕ್ಕು ಪತ್ರವನ್ನ ವಿತರಣೆ ಮಾಡಲಾಗುತ್ತೆ. ಬೆಳಗ್ಗೆ 11:30ಕ್ಕೆ ಹಾವೇರಿ ಅಜ್ಜಯ್ಯನಗುಡಿ ಪ್ರದೇಶದಲ್ಲಿ ಈ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ. ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ನ ಅತಿರಥರೇ ಭಾಗಿಯಾಗಲಿಕ್ಕಿದ್ದಾರೆ. ಇನ್ನು ಜನ ಕೂಡ ದೊಡ್ಡ ಮಟ್ಟದಲ್ಲಿ ಸೇರ್ತಾರೆ ಅನ್ನೋದ್ರ ನಿರೀಕ್ಷೆ ಇದೆ. 2 ಲಕ್ಷಕ್ಕೂ ಹೆಚ್ಚು ಜನರಿಗೆ ಆಸನದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಆಲ್ಮೋಸ್ಟ್ ಒಂದು 7 ಜಿಲ್ಲೆಗಳಿಂದ, ಅಂದರೆ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ ಭಾಗ, ಮಧ್ಯ ಕರ್ನಾಟಕ ಭಾಗದಿಂದ ಒಂದು 7 ಜಿಲ್ಲೆಗಳಿಂದ ಸಾಧನಾ ಸಮಾವೇಶಕ್ಕೆ ಜನರನ್ನ ಕರ್ಕೊಂಡು ಬರ್ತಾರೆ ಅನ್ನೋದ್ರ ಮಾಹಿತಿ ಲಭ್ಯ ಆಗ್ತಾ ಇದೆ. ಸಾಮಾನ್ಯವಾಗಿ ಸಮಾವೇಶಗಳನ್ನು ನಡೆಸೋದ್ರ ಉದ್ದೇಶ ಏನು? ಒಂದು ಸಂಘಟನೆ, ವರ್ಚಸ್ಸು ಮತ್ತೆ ಜನಪ್ರಿಯತೆ ಇನ್ನೂ ಚೆನ್ನಾಗಿದೆ ನೋಡಿ ನಮ್ಮದು ಅಂತ ಹೇಳಿ ತಿಳಿಸುವ ಪ್ರಯತ್ನ, ಮತ್ತು ಜನರಿಗೆ ನಾವು ಪ್ರತಿ ಸಂದರ್ಭದಲ್ಲೂ ಕೊಟ್ಟ ವಾಗ್ದಾನವನ್ನು ನೆರವೇರಿಸ್ತಾ ಇದ್ದೀವಿ ಅಂತ ಹೇಳೋ ಪ್ರಯತ್ನ.